ಮನೆಯಲ್ಲಿ ವಿಪರೀತ ಬಡತನದಿಂದ ಮತ್ತು ಸಾಲದ ಸಮಸ್ಯೆಯಿಂದ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಯಾವುದೋ ಒಂದು ವಿಚಾರದಿಂದ ನೊಂದು ಬೆಂದು ಬಳಲುತ್ತಾ ಕೊರಗುತ್ತಿದ್ದರೆ ಇವತ್ತೇ ಈ ಕೆಲಸ ಮಾಡಿ ನೋಡಿ. ಖಂಡಿತವಾಗಿಯೂ ಜೀವನದ ಏಳಿಗೆ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ, ಹಾಗೂ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಆ ಉಪಾಯ ಯಾವುದು, ಅದರಿಂದ ಯಾವ ರೀತಿ ನೀವು ಸಮಸ್ಯೆಯಿಂದ ಹೊರಬರಬಹುದು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ. ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ. ಸಾಮಾನ್ಯವಾಗಿ ಎಲ್ಲರ ಬದುಕಿನಲ್ಲೂ ಹಣಕಾಸಿನ ಸಮಸ್ಯೆ ಅನ್ನುವುದು ಬಂದೇ ಬರುತ್ತೆ. ಕೆಲವರ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ನಡೀತಿದ್ದು ಇದ್ದಕ್ಕಿದ್ದ ಹಾಗೆ ಹಠಾತ್ತನೆ ವ್ಯಾಪಾರದಲ್ಲಿ ಕುಸಿತಗಳು ಬಂದಾಗ ಮತ್ತು ಮನೆಯಲ್ಲಿ ಅಶಾಂತಿ ವಾತಾವರಣಗಳು ನೆಲೆಸಿದ್ದಾಗ, ಯಾರಾದರೂ ಹಿರಿಯರು ಮನೆಯಲ್ಲಿ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮ್ಮ ಮನಸ್ಸಿಗೆ ಬರಬೇಕಾಗಿರುವುದು ಮನೆಯ ಮೇಲೆ ಯಾವುದೋ ಒಂದು ಕೆಟ್ಟ ನಕಾರಾತ್ಮಕ ದೃಷ್ಟಿ ಬಿದ್ದಿದೆ ಅನ್ನುವ ಅರ್ಥವೇ ಆಗಿರುತ್ತೆ. ಇದರಿಂದ ಹೇಗೆ ಹೊರಗೆ ಬರಬೇಕು ಗುರುಗಳೇ, ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೇಗೆ ತೊಡೆದು ಹಾಕಬೇಕು ಮತ್ತು ಇದರಿಂದ ವಿಮುಕ್ತಿ ಹೇಗೆ ಪಡೆಯಬೇಕು ಅಂತ ನೀವು ಕೇಳುತ್ತಿದ್ದರೆ ಈ ಒಂದು ಕ್ರಮವನ್ನು ನೀವು ಪಾಲಿಸಬೇಕು. ಕ್ರಮ ಯಾವುದು ಅಂದರೆ, ಒಂದು ಬಿಳಿ ಬಣ್ಣದ ಪೇಪರನ್ನು ತೆಗೆದುಕೊಂಡು ಅದರ ಮೇಲೆ ನಾವು ತಿಳಿಸುವ ಹಾಗೆ ಕುಂಕುಮಕ್ಕೆ ನೀರನ್ನು ಮಾಡಿ ಪೇಸ್ಟ್ ರೀತಿ ತಯಾರಿಸಿಕೊಂಡು ಒಂದು ಬೆರಳು ಅಂದರೆ ಉಂಗುರದ ಬೆರಳಿನಿಂದ ನೀವು ಇದನ್ನು ಬರೆಯಬೇಕು. ದುಷ್ಟ ಶಕ್ತಿ ನಾಶನಂ ಕುರು ಸ್ವಾಹ ಹೀಗೆ ಬರೆಯಬೇಕು. ಇದನ್ನು ಬರೆದ ನಂತರ ಆ ಪೇಪರ್ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು 4 ಭಾಗದಲ್ಲೂ ಬರೆಯಬೇಕು. ಆ ಪೇಪರನ್ನು ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆ ದೇವರ ಮುಂದೆ ಫೋಟೋದ ಕೆಳಗೆ ಇಡಬೇಕು. ಇದಾದ ನಂತರ ನೀವು ನಿಮ್ಮ ಮನೆಯನ್ನು ಚೆನ್ನಾಗಿ ಕಸಗುಡಿಸಬೇಕು. ಒಂದು ಧೂಳು ಸಹ ಇರಬಾರದು. ಮನೆ ಧೂಳು, ಮೇಲ್ಗಡೆ ಇರುವ ಜೇಡ ಕಟ್ಟಿರುವ ಬಲೆ ಇರಬಹುದು, ಕೆಳಗಡೆ ಇರುವ ಧೂಳು ಎಲ್ಲವನ್ನು ಚೆನ್ನಾಗಿ ಕಸಗುಡಿಸಿ ಎಲ್ಲ ಆದ ಮೇಲೆ ಕಸವನ್ನು ಒಂದು ಕಡೆ ಶೇಖರಣೆ ಮಾಡಿ ಆ ಧೂಳೆಲ್ಲ ತೆಗೆದುಕೊಂಡು ಬಂದು ನೀವೀಗಾಗಲೇ ಸಿದ್ಧಪಡಿಸಿಕೊಂಡಿರುವ ಒಂದು ಪೇಪರ್ ಅಂದರೆ ಒಂದು ಕಾಗದ ಮೇಲೆ ಬರೆದಿರ್ತಿರಲ್ಲ, ಆ ಕಾಗದಕ್ಕೆ ಕಸವನ್ನೆಲ್ಲ ಸುರಿದು ನೀವು ಹಳದಿ ದಾರದಿಂದ ಸುತ್ತಿ ಅದನ್ನು ಕರ್ಪೂರ ಮತ್ತು ಲವಂಗದಿಂದ ಸುಟ್ಟು ಹಾಕಬೇಕು. ಸುಟ್ಟು ಮಾಡಿ ಬಂದ ಬೂದಿಯನ್ನು ಅರಳಿ ಮರದ ಬುಡಕ್ಕೆ ಅದನ್ನು ವಿಸರ್ಜನೆ ಮಾಡಿ ಹಿಂತಿರುಗಿ ನೋಡದೆ ಮನೆಗೆ ಬಂದು ಬಿಡಬೇಕು. ಈ ರೀತಿ ಮಾಡಿ ನೋಡಿ, ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ತೊಳೆದು ಹೋಗುತ್ತೆ. ಹಣಕಾಸಿನ ಸಮಸ್ಯೆ ಅನ್ನುವುದು ಸರಿ ಹೋಗುತ್ತೆ. ಅಂಗಡಿ ವ್ಯಾಪಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಮನೆಯಲ್ಲಿರುವವರೆಲ್ಲ ಆರೋಗ್ಯವಂತರಾಗುತ್ತಾರೆ. ಜೀವನದಲ್ಲಿ ಇಂತಹ ಕಷ್ಟಗಳು ಪದೇ ಪದೇ ಬರ್ತಾ ಇದೆ ಗುರುಗಳೇ, ಏನು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ ಅನ್ನುವವರು ಮೋಡಿ ಮನೆತನದ ಕೊಳ್ಳೆಗಾಲದ ವಂಶ ಪಾರಂಪರಿಕ ಜ್ಯೋತಿಷರಾದ ರಾಘವ ಶಾಸ್ತ್ರಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ. ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದ.